ಗಂಡು ಕರೆಗಳು ಇಲ್ಲವೆಂದು ಅವನನ್ನ ಹೇಗೆ ಬರೆಯುವನಿದೆ ಸುದರ್ಶನ ನಮ್ಮ ಬಾಣ ಯಾರಿಗಿರಲಿಲ್ಲ ಕಾಣ ಜಾಗೃತಿ ಇದ್ದ ಕಿರಣ ಬಂದ ರಕ್ತದಾದ ಮನೆ ನಮ್ಮದು ಮಗನಿಂದ ರಕ್ತ ಆಧ್ಯಾತ್ಮಿಕವಾಗಿ ಯುದ್ಧಕ್ಕೆಲ್ಲ ಬಿತ್ತು ಮೈ ಬರುತ್ತೆಯ ಅಯ್ಯೋ ಅಯ್ಯೋ ನಿನ್ನಂತ ನೀರಾಕರ ಸಹೋದರನು ಇಲ್ಲದಾದ ಮೇಲೆ ಈ ಅನ್ನ ಜನ ಸಂಬಂಧವನ್ನು ಸುಡಲೆ ಅಯ್ಯೋ ಅಯ್ಯೋ ನಿನ್ನಂ ಸಂವರ್ಜಿತ ಈ ಸುದರ್ಶನಂಬ ಘಾತಕನ ಹಿಡಿದು ನಿನ್ನಂ ಸಂಹರಿಸಿದ ಈ ದತ್ತನಮ್ಮ ಹಿಡಿದು ವಿಷ್ಣುವಿನ ಆಯುಧವಾದ ಒಂದು ದೊಡ್ಡದಾದ ಒಂದು ಗುಡ್ಡದ ಬಂಡಿಗೆ ಈ ಎನ್ನ ಸಕ್ತ ಆಯುಧದಿಂದ ಗಟ್ಟಿಸಿ ಮುರಿದು ಪುಟಿ ಮಾಡಿ ಬೀಸಾಡಿದೆ. ಹುಕ್ಕುವ ಪರಾಕ್ರಮ ತೇಜವನ್ನು ನೋಡಿ ಅಯ್ಯೋ ಮನೋಹರಿಸಿ ತಾಳುವಂತೆ ಎನ್ನ ಪ್ರೀತಿಗೆ ಹೊರ ಹೊತ್ತಿದವರೇ ಇಲ್ಲದಾದ ಮೇಲೆ ಈ ಎನ್ನ ಪಂಥ ಪರಾಕ್ರಮ ಬೆಂಕಿ ಹಚ್ಚಿ ಸುಡಲೆ ಏನು ಮಾಡಲಿ ಸಾರತೆ ಈಗ ಹಸಿಬಲ್ಲದ ಬೋಧ ಹನುದನಗೋಸ್ಕರ ದುಃಖ ಮಾಡುವ ಸಮಯವಲ್ಲ ಕದನ ಕಲಿಗಂಧನಿಸಿದ ಎನ್ನ ತೀರ ಸಹೋದರನನ್ನು ಒಡೆದು ಕಡಗಿದ ಆಮದ ಮೂರ್ಖ ಘಾತಕನನ್ನು ಗಿಡಿದ ಗದಗದನ ಗಂಧವಂಶರ ಸಮಾಧಿ ಘಟಘಟನೆ ಗುರುತು ಬಿಡಲೆ ತಮ್ಮ ಚಕ್ಕಧರ ನಮ್ಮ ಹರಿದು ಬಿರುದಿಗೆ ಕುಂದು ತರುವೆ ಹಾಗಾದರೆ ನನ್ನ ತಮ್ಮನನ್ನು ತೊಳೆದುಕೊಂಡು ನನ್ನ ಆತ್ಮಕ್ಕೆ ಆಗುವುದು ಸಮಾಧಾನ ಏನೇ ಕುಲ್ಲ ಅದೇ ಪ್ರಕಾರವಾಗಿ ಬಿದ್ದಕ್ಕಿನ ಬಂದ ಅಡಿಗೆ ನೋಡಿದಿಲ್ಲ ಸುಲ್ಲ ಎನ್ನ ಮುಂದೆ ಸಾಗದ ನಿನ್ನ ಪರಾಕ್ರಮ ಎನ್ನ ಮುಂದೆ ನಡೆಗಿದೆ ನಿನ್ನ ಪರಾಕ್ರಮ ಮೂರ್ಖ ಎನ್ನ ಮಾತು ಮೀರಿ ನೀನು ದುರಕ್ಕೆ ಅನವಾದರೆ ಖಂಡಿತವಾಗಿ ಮೂರ್ಖ ಹನುಮ ಮಾಡುವ ಎನ್ನ ಸಂಗ್ರಾಮ ವೀರರು ನಮಗೆ ಸರಿಸಾಮಾನ್ಯ ವೀರರ ಇಲ್ಲ ಎಂಬುವಂತೆ ಚಂದ್ರಮೂಳಿ ಎಲ್ಲಿಗೆ ಬರುವನು ನಿನ್ನ ಕೈ ನಾನು ಏನಾಗುವುದು ನನ್ನ ತಮ್ಮನನ್ನು ಹತ್ತಿಸಿದ ನಮ್ಮ ಗರ್ಭ ಬಂದ್ಬಿಟ್ಟು ಕ್ಷಣ ಮಾಡುದು ಎನ್ನದನ್ನು ಬಿಲ್ಲವ ಮಾಡು ಸುದರ್ಶನ ಈ ಕ್ಷಣ ಮಾತ್ರ ಜಯಿಸುವನು ಆದನಿಗೆ ನಮ್ಮ ಸಂದನ ದುರಂಕಾರ ನಿನ್ನ ತಮ್ಮನಾದ್ರೆ ಈಗಿನ ಎನ್ನಿನ ಸಂಹಾರ ನೀನು ಅಂತ ತೀರನಾದ್ರೆ ಮಾಡುವ ಎಲ್ಲ ಸಮರ ಎಲೈ ಬಾಬರ ಬಿದ್ದಕ್ಕಿರಲ್ಲ ಬಂದ ಅದೇ ಪ್ರಕಾರವಾಗಿ ಬಿದ್ದಕ್ಕಿರಲ್ಲ
ರಾಜ ಮತ್ತು ರಾಜೇಗೌಡರು ಅವರು ಇರುವರು ಸೇರಿ ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಸಣ್ಣತಿ ಮರಳಿ ಗೌಡರಿಗೆ ತಲಾ 100 ರೂಪಾಯಿ ಅಷ್ಟಂತರ ಅವರು ಗೌಡರು ಬಂದು ತೆಗೆದುಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೇವೆ. ಮತ್ತು ನಾನೇ ಮಾಡಿ ಬಂದಿರುವನು ಲಕ್ಷ್ಮೀ ದೇವರ ಕಾರ್ಯವನ್ನು ಕಳೆಯುವ ನಾರಾಯಣ ಮೆಚ್ಚಿದನೋ ಇಲ್ಲ ಸುರತನ. ವಿಷ್ಣುವಿಗೆ ಅಶುದ್ಧವಾದ ಕಾರ್ಯವನ್ನು ಮಾಡಿದಂತೆ ನೀನೇ ಧನ್ಯ ನೀನೇ ಮನ್ನ. ಶಕ್ತಿಸುತನ ಪ್ರಸೋದನರೆಂಬ ರಕ್ಕಸರು ಉಪಟಳವು ಅಧಿಕವಾಯಿತು. ಇಂದಿಗೆ ಉಪದ್ರವು ನಿರ್ಣಯವಾಯಿತು. ಸುದರ್ಶನ ಯಾರಿಲ್ಲೋ ನಿನ್ನ ಸಮಾನ. ಕೇಶವ ನಾರದರೆ ನಿನ್ನ ಭಕ್ತನಾದ ಸುದರ್ಶನನ್ನ ಮಾತನಾಡಿಸಿದೆ, ಆಚರಿಸಿದೆ. ಮೌನವಾಗಿರುವುದಕ್ಕೆ ಕಾರಣವೇನು? ಮೇಲಾಗಿ ಈ ಚಕ್ರ ಇದವು. ನೀನು ಜಯಿಸಲಾರದಂತೆ ಮತ್ತು ಅಶುದ್ಧವಾದ ಕಾರ್ಯವನ್ನು ಮಾಡಿದಂತೆ ನೀನೇ ಧನ್ಯ ನಿನ್ನ ಮನ್ನ. ಸುದರ್ಶನ ಯಾರಿಲ್ಲೋ ನಿನ್ನ ಸಮ. ಸುದರ್ಶನ ನಿನ್ನ ಹಸ್ತದಲ್ಲಿ ಧರಿಸು ನಾರಾಯಣ. ನಾರಾಯಣ, ನೀವುಗಳು ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವುದು ಆದಿದೇವನಾದ ಎನ್ನ ಕರ್ತವ್ಯ. ಎಲ್ಲ ಸುದರ್ಶನ ನಾರಾಯಣ, ಈಗ ನಿನಗೆ ನಾನೇ ವಿಷ್ಣುವಿಂದ ಅಧಿಕನೆಂದು ಆತನ ಮಾಡುವ ಕಾರ್ಯವನ್ನು ಮಾಡಿದನೆಂದು ಅಮ್ಮು ಬಂದಿದೆ. ಅಹಂಕಾರ ಮತ್ತರಾದವರಿಗೆ ಈ ವೈಕುಂಠದಲ್ಲಿ ಸ್ಥಾನವಿಲ್ಲ. ಎಲ್ಲ ಸುದರ್ಶನ ನಾರಾಯಣ, ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಬಲಾಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹೇಶ್ವತಿ ನಗರದ ಕುತವೀರನ ಮಗನಾಗಿ ಜನಿಸಿ ಕಾರ್ತಿವೀರ ಅರ್ಜುನನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಎಲ್ಲ ಸುದರ್ಶನ ನಾರಾಯಣ, ನನಗೆ ಮುಂದಿನ ದಾರಿ ತಿಳಿಸುವುದು ಯಾರೆಂದು ಚಿಂತಿಸಬೇಡ. ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರಿದು ತರುವಾಯ ಜಮದಗ್ನಿ ಕುಮಾರ ಪರಶುರಾಮನೆಂಬ ಹೆಸರು ಪಡೆಯುವೆ. ಎಲ್ಲ ಸುದರ್ಶನ ನಾರಾಯಣ, ಆಗ ನನಗೂ ನಿನಗೆ ಯುದ್ಧ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯರು ಯಾರೆಂಬುದನ್ನು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಎನ್ನ ಕೃಪೆಯಿಂದ ಮಹೇಶ್ವತಿ ನಗರವನ್ನು ಸೇರ ಸುದರ್ಶನ ತರ ಮಾಡದೆ ಹೋಗೋ ಈ ಕ್ಷಣ. ಓಹೋ ದೇವ, ಸ್ವಲ್ಪ ಅಪರಾಧಕ್ಕೆ ನಾ ಎಲ್ಲ ಎಲ್ಲ ಸುದರ್ಶನ ಕೇಳನ್ನ ಇತ ವಚನ. ಮದವೆಂಬುದು ಅಷಟ್ ವರ್ಗಗಳಲ್ಲಿ 5ನೇದು. ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಇದು ಮನುಷ್ಯನ ತೇಜಸ್ವಿ ಎಂಬುದನ್ನು ನಶಿಸುವಂತೆ ಮಾಡುವುದು. ನಾಶವಾಗುವ ಸಮಯದಲ್ಲಿ ಸರ್ವ ಮನುಷ್ಯ ಜೀವಿಗೆ ಬರುವುದು. ಅಂತ ಗರ್ವ ನಾಶವಾಗದಿದ್ದರೆ ಮುಂದೆ ಮದೋನ್ಮತ್ತನಾದ ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು. ಎಲ್ಲ ಸುದರ್ಶನ ನಾರಾಯಣ, ಆದ ಕಾರಣ ಮದೋನ್ಮತ್ತನಾಗಿ ಮಹೇಶ್ವತಿಯಲ್ಲಿ ಜನಿಸಿದ ನಿನ್ನ ಸಂವರಿಸಿ ನಿನಗುಂಟಾದ ಗರ್ವವನ್ನು ಮನಿಸಿ ಎನ್ನ ಸೇವೆಗೆ ಖಂಡಿತವಾಗಿ ಧರಿಸುವ ಸುದರ್ಶನ ಮಾಡದಿರೋ ಮುಂದಿನ ಆಲೋಚನ.